ಸಖತ್ ಸೀಕ್ರೆಟ್ ನಾನು ಹೇಳ್ತಿರೋದು ಇವಾಗ. ಯಾವ ಮಗುಗೆ ಸ್ಪೀಚ್ ಡಿಲೇ ಇರುತ್ತೆ, ಬೇಸಿಕಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಜೊತೆ ರಿಲೇಷನ್ಶಿಪ್ ತುಂಬ ಚೆನ್ನಾಗಿರಲ್ಲ. ಹಸ್ಬೆಂಡ್ ಆ್ಯಂಡ್ ವೈಫ್ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮಾತಾಡ್ತಾ ಇರಲ್ಲ. ಸೆಕೆಂಡ್ ರೀಸನ್ ತುಂಬ ಟೆಕ್ನಿಕಲಿ ಹೋಗ್ತೀನಿ ಇವಾಗ. ಮಕ್ಕಳಲ್ಲಿ ಗ್ರೂಪ್ ಕಮ್ಯುನಿಕೇಟರ್ಸ್ ಅಂತ ಒಂದು ಕ್ಯಾಟಗರಿ ಇರುತ್ತೆ, ಒನ್ ಆನ್ ಒನ್ ಕಮ್ಯುನಿಕೇಟರ್ ಅಂತ ಒಂದು ಕ್ಯಾಟಗರಿ ಇರುತ್ತೆ. ಮಗು ಯಾವಾಗ ಗ್ರೂಪ್ ಕಮ್ಯುನಿಕೇಟರ್ ಆಗಿರುತ್ತೆ, ತಾಯಿ ಒಬ್ಬರೇ ಇದ್ದಾಗ ಕಮ್ಯುನಿಕೇಷನ್ ಸ್ವಿಚ್ ಆನ್ ಆಗಿರಲ್ಲ ಮಗುಗೆ. ಇದು ಪ್ರಾಬ್ಲಮ್ ಅಲ್ಲ, ದಿಸ್ ಈಸ್ ಜಸ್ಟ್ ಅ ನೇಚರ್ ಆಫ್ ದ ಚೈಲ್ಡ್. ಯಾವಾಗ ಮಗುಗೆ 3 ಜನ 4 ಜನ ಗ್ರೂಪಲ್ಲಿ ಸಿಗ್ತಾರೆ ಅಲ್ವಾ, ಆವಾಗ ಮಗು ತಾನಾಗೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಿರುತ್ತೆ. ಅದರಲ್ಲೂ ಅರ್ಲಿ 3 years ಮೇಡಮ್, the root cause I'm talking about. It is not the actual problem of the child. Okay? And another parameter, child is a one-on-one communicator. ಗ್ರೂಪ್ ಎಲ್ಲ ಇದೆ ಅಂತ ಅನ್ಕೊಳ್ರಿಪ್ಪ, ಅವರೆಲ್ಲ ಖುಷಿಯಾಗಿಲ್ಲ, ಏನೇನೋ ಕಿತ್ತಾಡ್ತಿದ್ದಾರೆ, ಜೋರಾಗಿ ಮಾತಾಡ್ತಿದ್ದಾರೆ, ರಫ್ ಅಂಡ್ ಟಫ್ ಆಗಿ ಮಾತಾಡ್ತಾರೆ, ಇವ್ರನ್ನ ಔಟ್ ಟೀಸ್ ಮಾಡ್ತಾರೆ, ಇವ್ರಿಗೆ ಅವ್ರೇನೋ ಕಂಪ್ಲೇಂಟ್ ಹೇಳ್ತಾರೆ. ಈ ಥರ ವಾತಾವರಣದಲ್ಲೇ ಬೆಳೀತಾ ಇದೆ ಯಾವ ಮಗು? ಒನ್ ಆನ್ ಒನ್ ಕಮ್ಯುನಿಕೇಟರ್ ಮಗು. ಅವಾಗಲೂ ಮಗು ಮಾತಾಡಲ್ಲ.